ಕಥಾ ಮಾಧ್ಯಮಕ್ಕೆ ಸ್ವಾಗತ. ಬೇರೆಯವರಿಗೆ ಗುಂಡಿ ತೆಗೆದ್ರೆ ಆ ಗುಂಡಿಯಲ್ಲಿ ಸ್ವತಃ ನಾವೇ ಬೀಳ್ಬೇಕಾಗತ್ತೆ ಅನ್ನೋ ಮಾತನ್ನ ನೀವು ಕೇಳಿರ್ತೀರ. ಒಂದೂರಲ್ಲಿ ಆನಂದ ಹಾಗೂ ಸುರೇಶ ಎಂಬ ಇಬ್ಬರು ಮಿತ್ರರಿದ್ರು. ಇಬ್ಬರು ಶ್ರಮಜೀವಿಗಳು. ಆನಂದ ಕುಂಬಾರ, ದಿನವೂ ಹೊಸ ಹೊಸ ಮಣ್ಣಿನ ಪಾತ್ರೆಗಳನ್ನ ಮಾಡ್ತಾ ಇದ್ದ. ಸುರೇಶ ತನ್ನ ತೋಟದಲ್ಲಿ ಬಗೆ ಬಗೆಯ ತರಕಾರಿ, ಸೊಪ್ಪು ಇತ್ಯಾದಿಗಳನ್ನು ಬೆಳೀತಾ ಇದ್ದ. ಇಬ್ರು ತಮ್ಮ ತಮ್ಮ ವಸ್ತುಗಳನ್ನು ಪಕ್ಕದ ಊರಿನಲ್ಲಿ ನಡೆಯುತ್ತಿದ್ದ ಸಂತೆಯಲ್ಲಿ ಮಾರಿ ಸುಖ ಜೀವನವನ್ನ ನಡೆಸ್ತಾ ಇದ್ರು. ಹೀಗೆ ಕೆಲವು ತಿಂಗಳು ಕಳೆಯಿತು. ಇಬ್ಬರ ಬಳಿಯೂ ಒಂದಿಷ್ಟು ಹಣ ಶೇಖರವಾಯಿತು. ಒಂದು ದಿನ ಇಬ್ಬರು ಮಿತ್ರರು ಕುಳಿತು ತಮ್ಮಲ್ಲಿದ್ದ ಹಣವನ್ನ ಎಣಿಸಿದ್ರು. ಸಾಕಷ್ಟು ದೊಡ್ಡ ಮೊತ್ತ. ಇಬ್ಬರಿಗೂ ಸಂತೋಷವಾಯಿತು. ತಮ್ಮಲ್ಲಿದ್ದ ಹಣದಿಂದ ಒಂದು ಒಂಟೆಯನ್ನು ಖರೀದಿಸಲು ನಿರ್ಧರಿಸ್ತಾರೆ. ಒಂಟೆಯ ಮೇಲೆ ತರಕಾರಿ ಹಾಗೂ ಮಣ್ಣಿನ ಪಾತ್ರೆಗಳನ್ನು ಹೇರಿಕೊಂಡು ಸಂತೆಗೆ ಹೋಗಬಹುದು. ಇದರಿಂದ ಹೆಚ್ಚು ಹೆಚ್ಚು ವ್ಯಾಪಾರ ಮಾಡಲು ಸಾಧ್ಯವಾಗತ್ತೆ ಎಂಬುದು ಅವರ ಆಲೋಚನೆಯಾಗಿತ್ತು. ಇನ್ನೂ ಅವರು ತಡ ಮಾಡಲಿಲ್ಲ. ತಮ್ಮಲ್ಲಿದ್ದ ಹಣದಿಂದ ಒಂದು ಒಂಟೆಯನ್ನು ಖರೀದಿಸಿದ್ರು. ಈಗ ಅವರಿಗೆ ನೆಮ್ಮದಿ ಅನ್ನಿಸಿತು. ಹೆಚ್ಚು ಹೆಚ್ಚು ವಸ್ತುಗಳನ್ನು ಒಂಟೆಯ ಮೇಲೆ ಹೇರಿಕೊಂಡು ಸಂತೆಗೆ ಹೋಗ್ತಾ ಇದ್ರು. ವ್ಯಾಪಾರ ಚೆನ್ನಾಗಿ ನಡೆಯಿತು. ಮಣ್ಣಿನ ಪಾತ್ರೆಗಳಿಗಿಂತ ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಹೆಚ್ಚು ವ್ಯಾಪಾರ ಆಗ್ತಾ ಇತ್ತು. ಮಣ್ಣಿನ ಪಾತ್ರೆ ಇತ್ಯಾದಿ ಖರೀದಿಸುವವರ ಸಂಖ್ಯೆ ಕಮ್ಮಿ ಇತ್ತು. ಇದರಿಂದ ಆನಂದ ಕುಂಬಾರನಿಗೆ ನಿರಾಸೆ ಆಯಿತು. ಮಿತ್ರ ಸುರೇಶನ ಬಳಿ ಹೆಚ್ಚು ಹಣ ಸೇರ್ತಾ ಇದೆ ಎಂಬ ಅಸೂಯೆ ಉಂಟಾಯಿತು. ಆದರೂ ಮೌನವಾಗಿದ್ದ. ಒಂದು ದಿನ ಇಬ್ಬರು ಮಿತ್ರರು ಒಂಟೆಯ ಮೇಲೆ ತಮ್ಮ ತಮ್ಮ ವಸ್ತುಗಳನ್ನು ಹೇರಿದ್ರು. ಬೆನ್ನಿನ ಒಂದು ಬದಿಯಲ್ಲಿ ಮಡಕೆ, ಪಾತ್ರೆ ಇತ್ಯಾದಿ ತುಂಬಿತ್ತು. ಒಂಟೆಯ ಬೆನ್ನಿನ ಇನ್ನೊಂದು ಬದಿಯಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳಿದ್ದ ಮೂಟೆ ಇತ್ತು. ಸೊಪ್ಪು ಹುಲುಸಾಗಿ ಬೆಳೆದಿತ್ತು. ಮೂಟೆಯ ಹೊರಗೆ ಅದು ಇಣುಕಿತ್ತು. ಸುರೇಶ ತೋಟಗಾರನಿಗೆ ಇಂದು ಆರೋಗ್ಯ ಸರಿಯಿರಲಿಲ್ಲ. ಆನಂದ ಒಂಟೆಯೊಂದಿಗೆ ಹೊರಟ. ಸಂತೆಯಲ್ಲಿ ಒಬ್ಬನೇ ಕುಳಿತು ವ್ಯಾಪಾರ ಮಾಡಬೇಕಿತ್ತು. ಸ್ನೇಹಿತನಿಗೆ ಸಹಾಯ ಮಾಡಲು ಅವನು ಸಿದ್ಧನಿದ್ದ. ಒಂಟೆ ಸ್ವಲ್ಪ ದೂರ ನಡೆದಿತ್ತು. ಬಿಸಿಲು ಝಳವಿತ್ತು. ಒಂದು ಮರದ ಕೆಳಗೆ ನೆರಳಿನಲ್ಲಿ ಒಂಟೆಯನ್ನು ನಿಲ್ಲಿಸಿ ತಾನೂ ಒಂದೆಡೆ ಕುಳಿತು ವಿಶ್ರಮಿಸಿದ. ಒಂಟೆಯ ಕಣ್ಣಿಗೆ ಮೂಟೆಯಿಂದ ಹೊರಗೆ ಇಣುಕುತ್ತಿದ್ದ ಸೊಂಪಾದ ಸೊಪ್ಪು ಕಣ್ಣಿಗೆ ಬಿತ್ತು. ಕೂಡಲೇ ಅದು ತನ್ನ ಉದ್ದನೆಯ ಕತ್ತನ್ನ ಹಿಂದೆ ಚಾಚಿ ಸೊಪ್ಪು ತರಕಾರಿಯನ್ನ ತಿನ್ನತೊಡಗಿತು. ಆನಂದ ಅದನ್ನ ನೋಡಿದ. ಹೇಗೂ ಸಂತೆಯಲ್ಲಿ ಒಂಟೆ ನಿಂತಾಗ ಹುಲ್ಲು ಖರೀದಿಸಿ ಹಾಕಬೇಕಾಗತ್ತೆ. ಈಗ ಸೊಪ್ಪು ತಿಂದ್ರೆ ಏನು ನಷ್ಟ ಇಲ್ಲ ಎಂದು ಯೋಚಿಸಿದ. ಅಲ್ಲದೆ ಅವನ ಮನಸ್ಸಿನಲ್ಲಿ ಸುರೇಶನಿಗೆ ನಷ್ಟವಾಗಲಿ ಅಂತ ಯೋಚನೆ ಇತ್ತು. ಸೊಪ್ಪು ತರಕಾರಿ ಮೂಟೆ ಖಾಲಿಯಾಗ್ತಿದ್ದಂತೆ ಆನಂದನ ಮಣ್ಣಿನ ಪಾತ್ರೆಯ ಮೂಟೆ ಭಾರ ಒಂದೆಡೆ ವಾಲಿತು. ಮಣ್ಣಿನ ಪಾತ್ರೆಗಳಿದ್ದ ಮೂಟೆ ಒಮ್ಮೆಲೆ ಜಾರಿ ಕೆಳಗೆ ಬಿತ್ತು. ಮಣ್ಣಿನ ಎಲ್ಲಾ ಪಾತ್ರೆಗಳು ಒಡೆದು ಚೂರು ಚೂರಾದ್ವು. ಆನಂದ ಇದಕ್ಕಾಗಿ ರೋಧಿಸಿದ. ಮಿತ್ರನಿಗೆ ಕೇಡಾಗ್ಲಿ ಅಂತ ಬಯಸಿದ್ದ. ಈಗ ಅವನಿಗೆ ನಷ್ಟವಾಗಿತ್ತು. ಇನ್ನೊಬ್ಬರಿಗೆ ಕೇಡನ್ನ ಬಯಸಿದ್ರೆ ಅದು ನಮ್ಮ ಕಾಲು ಬುಡಕ್ಕೆ ಬಂದು ನಿಲ್ಲತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ. ಅದು ನಿಜಕ್ಕೂ ಸರಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.